ನಮಸ್ತೆ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ನಿಮ್ಮ ಶಂಶೀರ್ ಬುಡೋಳಿ. ಇತ್ತೀಚೆಗೆ ಕೋವಿಶೀಲ್ಡ್ ಲಸಿಕೆಯ ವಿಚಾರ ಬಹಳಷ್ಟು ಚರ್ಚೆಗೆ ಒಳಗಾಗಿತ್ತು. ಯಾಕೆಂದ್ರೆ ಕೋವಿಶೀಲ್ಡ್ ಲಸಿಕೆಯಿಂದ ಸೈಡ್ ಎಫೆಕ್ಟ್ ಆತಂಕ ಸೃಷ್ಟಿ ಮಾಡಿತ್ತು. ಸ್ವತಃ ಕೋವಿಶೀಲ್ಡ್ ಲಸಿಕೆಯನ್ನ ತಯಾರು ಮಾಡಿದಂತಹ ಕಂಪನಿ ಇದರಿಂದ ಸೈಡ್ ಎಫೆಕ್ಟ್ ಇದೆ ಅಂತ ಬಹಿರಂಗವಾಗಿ ಘೋಷಣೆ ಮಾಡಿತ್ತು. ಹೀಗಾಗಿ ಆತಂಕ ಕೂಡ ಸೃಷ್ಟಿಯಾಗಿತ್ತು. ಇದೀಗ ಇದರ ಬೆನ್ನಲ್ಲೇ ಭಾರತದ ಸ್ವದೇಶಿ ಕೊರೋನಾ ಲಸಿಕೆ ಕೋವ್ಯಾಕ್ಸಿನ್ ಇದರಲ್ಲೂ ಕೂಡ ಸೈಡ್ ಎಫೆಕ್ಟ್ ಇದೆ ಎಂಬ ಮಾಹಿತಿ ಬಯಲಾಗಿದೆ. ಹೀಗಾಗಿ ಮತ್ತೊಮ್ಮೆ ಆತಂಕ ಸೃಷ್ಟಿಯಾಗಿದೆ. ಭಾರತ್ ಬಯೋಟೆಕ್ ಕಂಪನಿಯ ಕೋವ್ಯಾಕ್ಸಿನ್ ಲಸಿಕೆ ಪಡೆದ 1/3 ಜನರಲ್ಲಿ ಸೈಡ್ ಎಫೆಕ್ಟ್ ಇರುತ್ತೆ ಎಂಬ ಅಂಶ ಬಯಲಾಗಿರುವಂಥದ್ದು. ಹೀಗಾಗಿ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಯಾಕಂದ್ರೆ ಕೋವ್ಯಾಕ್ಸಿನ್ ಪಡೆದಂತಹ 1/3 ಜನರಲ್ಲಿ ವರ್ಷದ ಬಳಿಕ ಅಡ್ಡ ಪರಿಣಾಮ ಕಂಡು ಬಂದಿದೆ ಎಂದು ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ ಅಂದರೆ BHUVV ಅಲ್ಲಿನ ಒಂದು ಸಂಶೋಧಕರ ತಂಡ ನಡೆಸಿದಂತಹ ಸಂಶೋಧನಾ ಅಧ್ಯಯನದ ವರದಿಯಿಂದ ಈ ಮಾಹಿತಿ ಹೊರಬಿದ್ದಿದೆ. ಕೋವ್ಯಾಕ್ಸಿನ್ ಪಡೆದವರಲ್ಲಿ ಅಧ್ಯಯನಕ್ಕೆ ಒಳಪಡಿಸಿದಂತಹ 926 ಮಂದಿಯ ಪೈಕಿ 50% ಜನರಲ್ಲಿ ಸೋಂಕು ಪತ್ತೆಯಾಗಿದೆ ಎಂಬ ವಿಚಾರ ಈ ಸಂಶೋಧನೆಯಲ್ಲಿ ಬಯಲಾಗಿದೆ. ಈ ಕುರಿತು ಈಗಾಗಲೇ ಹಲವು ರಾಷ್ಟ್ರೀಯ ಮಾಧ್ಯಮಗಳು ಈ ಕುರಿತಾದಂತಹ ಸುದ್ದಿಯನ್ನ ಅಧಿಕೃತವಾಗಿ ಪ್ರಕಟ ಮಾಡಿದೆ, ಚಾನೆಲ್ಗಳಲ್ಲಿ ಟೆಲಿಕಾಸ್ಟ್ ಕೂಡ ಮಾಡಿದೆ. ಜೊತೆಗೆ ಈ 50% ಜನರಲ್ಲಿ ಸೋಂಕು ಪತ್ತೆಯಾಗಿದೆ ಎಂಬ ವಿಚಾರ ಏನಿದೆ, ಅವರಲ್ಲಿ ಉಸಿರಾಟದಲ್ಲಿ ಸೋಂಕು, ಗಂಟಲು ಕೆರೆತ, ಮೂಗು ಸೋರುವಿಕೆ, ಕೆಮ್ಮು ಲಕ್ಷಣ ಕಂಡು ಬಂದಿರುವಂಥದ್ದು. ಇನ್ನು 1% ಕೇಸ್ಗಳಲ್ಲಿ ಪಾರ್ಶ್ವವಾಯು, ನರ ಸಂಬಂಧಿತ ಆರೋಗ್ಯ ಸಮಸ್ಯೆ ಕೂಡ ಕಂಡು ಬಂದಿದೆ ಎಂದು ಸ್ಟ್ರೇಂಜರ್ ನೇಚರ್ ಜರ್ನಲ್ ತನ್ನ ಅಧ್ಯಯನದ ವರದಿಯಲ್ಲಿ ಈ ಮಾಹಿತಿಯನ್ನ ಹೊರಹಾಕಿರುವಂಥದ್ದು. ಜೊತೆಗೆ ಕೋವ್ಯಾಕ್ಸಿನ್ ಲಸಿಕೆ ಪಡೆದವರಲ್ಲಿ 1/3 ಜನರಲ್ಲಿ ಚರ್ಮ ಸಂಬಂಧಿತ ಸಮಸ್ಯೆ ಹಾಗೂ ನರಗಳಿಗೆ ಸಂಬಂಧಿಸಿದ ಅಸ್ವಸ್ಥತೆ ಮತ್ತು ಸಾಮಾನ್ಯ ಅಸ್ವಸ್ಥತೆ ಲಕ್ಷಣ ಕಂಡು ಬಂದಿದೆ ಎಂಬ ವಿಚಾರ ಕೂಡ ಬಯಲಾಗಿದೆ. ಈ 3 ಅಸ್ವಸ್ಥತೆಗಳು 30% ಜನರಲ್ಲಿ ಕಂಡು ಬಂದಿದೆ ಎಂದು 2022 ಜನವರಿಯಿಂದ 2023 ಆಗಸ್ಟ್ ವರೆಗೆ ಕೋವ್ಯಾಕ್ಸಿನ್ ಪಡೆದವರಲ್ಲಿ ಅಧ್ಯಯನಕ್ಕೆ ಒಳಪಡಿಸಿದಾಗ ಈ ಮಾಹಿತಿ ಗೊತ್ತಾಗಿರುವಂಥದ್ದು. ಈ ವಿಚಾರ ಇದೀಗ ಅಧಿಕೃತವಾಗಿ ಬಯಲಾಗಿದೆ. ಇನ್ನು 635 ಮಂದಿ ಹದಿಹರೆಯದವರು, ಇನ್ನು 291 ಮಂದಿ ವಯಸ್ಕರನ್ನ ಈ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ ಎಂಬ ಮಾಹಿತಿಯನ್ನ ಸ್ವತಃ ಸಂಶೋಧಕರು ಕೂಡ ಬಹಿರಂಗಪಡಿಸಿದ್ದಾರೆ. ಅಲ್ಲದೆ ತಮ್ಮ ಸಂಸ್ಥೆ ಸಿದ್ಧಪಡಿಸಿರುವಂತಹ ಈ ಒಂದು ಲಸಿಕೆ ಅತ್ಯಂತ ವಿರಳ ಕೇಸ್ಗಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಪ್ಲೇಟ್ಲೆಟ್ ಕಡಿಮೆ ಆಗುವಂತಹ ಅಡ್ಡ ಪರಿಣಾಮವನ್ನ ಹೊಂದಿದೆ ಎಂಬ ವಿಚಾರ ಕೂಡ ಇದೇ ವೇಳೆ ಬಯಲಾಗಿರುವಂಥದ್ದು. ಜೊತೆಗೆ ಇಂತಹ ಒಂದು ಪರಿಣಾಮವನ್ನು ಸೃಷ್ಟಿ ಮಾಡುತ್ತೆ ಎಂದು ಬ್ರಿಟನ್ ಮೂಲದ ಅಸ್ಟ್ರಾಜೆನಿಕಾ ಕಂಪನಿ ಕೂಡ ಒಪ್ಪಿಕೊಂಡಿತ್ತು. ಯಾಕಂದ್ರೆ ಈ ಕೋವಿಶೀಲ್ಡ್ ಲಸಿಕೆ ಏನಿದೆ ಅತ್ಯಂತ ವಿರಳ ಕೇಸ್ಗಳಲ್ಲಿ ಇಂತಹ ಒಂದು ರಕ್ತ ಹೆಪ್ಪುಗಟ್ಟುವಿಕೆ ಅಥವಾ ಪ್ಲೇಟ್ಲೆಟ್ ಕಡಿಮೆ ಆಗುವಂತಹ ಅಡ್ಡ ಪರಿಣಾಮವನ್ನು ಸೃಷ್ಟಿ ಮಾಡುತ್ತೆ ಅಂತ ಇತ್ತೀಚೆಗೆ ಅಸ್ಟ್ರಾಜೆನಿಕಾ ಕಂಪನಿ ಒಪ್ಪಿಕೊಂಡಾಗ ಸಹಜವಾಗಿ ಒಂದು ಆತಂಕ ಸೃಷ್ಟಿಯಾಗಿತ್ತು. ಜೊತೆಗೆ ಇದಾದ ನಂತರ ಕೆಲವೇ ದಿನಗಳಲ್ಲಿ ಇದೀಗ ಭಾರತದಲ್ಲಿ ಹೆಚ್ಚು ಜನರಿಗೆ ನೀಡಲಾಗಿರುವಂತಹ ಕೋವ್ಯಾಕ್ಸಿನ್ ಲಸಿಕೆಯಿಂದಲೂ ಅಡ್ಡ ಪರಿಣಾಮ ಕುರಿತಂತೆ ಅಧ್ಯಯನದ ವರದಿ ಬಂದಿದ್ದು, ಇದು ಅಧಿಕೃತವಾಗಿ ಮಾಧ್ಯಮಗಳಲ್ಲಿ ಈಗಲೂ ಕೂಡ ಪ್ರಕಟ ಆಗಿರುವಂಥದ್ದು ಮತ್ತಷ್ಟು ಆತಂಕ ಸೃಷ್ಟಿಯಾಗುವುದಕ್ಕೆ ಕಾರಣ ಅಂತ ಹೇಳಬಹುದು. ಇನ್ನು ಕೊರೋನಾ ಕಾಲದಲ್ಲಿ ಹೈದರಾಬಾದ್ ಮೂಲದ ಭಾರತ ಬಯೋಟೆಕ್ ಕಂಪನಿ ಕೋವ್ಯಾಕ್ಸಿನ್ ಲಸಿಕೆ ಉತ್ಪಾದನೆಯನ್ನ ಮಾಡಿತ್ತು. ಕೋವ್ಯಾಕ್ಸಿನ್ ಲಸಿಕೆಗೆ ಅತ್ಯುತ್ತಮವಾದಂತಹ ಒಂದು ಸುರಕ್ಷತೆ ಏನಿದೆ, ಆ ಸುರಕ್ಷತೆಯ ಟ್ರ್ಯಾಕ್ ರೆಕಾರ್ಡ್ ಕೂಡ ಇರುವಂಥದ್ದು. ಈ ಬಗ್ಗೆ ಒಂದು ಸಾಕಷ್ಟು ಅಧ್ಯಯನ ನಡೆದಿದೆ ಎಂದು ಭಾರತ್ ಬಯೋಟೆಕ್ ಹೇಳಿರುವಂಥದ್ದು. ಹೀಗಾಗಿ ಕೆಲವೊಂದು ಟ್ರೀಟ್ಮೆಂಟ್ಗಳಿಂದ ಅಡ್ಡ ಪರಿಣಾಮ ಇರುತ್ತೆ, ಸೈಡ್ ಎಫೆಕ್ಟ್ ಇರುತ್ತೆ ಎಂಬ ವಿಚಾರ ಕೂಡ ಈ ಹಿಂದೆ ಕೂಡ ಇತ್ತು. ಜೊತೆಗೆ ಆ ಲಸಿಕೆ ನೀಡುವಂತಹ ವೇಳೆ ಹಲವಾರು ಚರ್ಚೆ ಕೂಡ ಆಗಿತ್ತು. ಆದರೆ ಸುರಕ್ಷತೆಯ ದೃಷ್ಟಿಯಿಂದ ಈ 2 ಲಸಿಕೆ ಕೆಲಸ ಮಾಡಿದರೂ ಕೂಡ ಕೆಲವೊಂದು ಅಡ್ಡ ಪರಿಣಾಮಗಳನ್ನು ಹೊಂದಿದೆ ಎಂಬ ವಿಚಾರ ಸ್ವಲ್ಪ ಆತಂಕ ಸೃಷ್ಟಿ ಮಾಡಿರುವಂಥದ್ದು. ಇದೀಗ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಸಂಶೋಧಕರು ನಡೆಸಿದಂತಹ ಈ ಅಧ್ಯಯನದ ವರದಿ ಎಲ್ಲರಿಗೂ ಒಂದು ರೀತಿಯಾದಂತಹ ಸಣ್ಣ ಮಟ್ಟದ ಒಂದು ಶಾಕ್ ನೀಡಿರುವಂಥದ್ದು.
ಮುಂದೆ ಏನಾಗುತ್ತೆ, ಮುಂದಿನ ಬೆಳವಣಿಗೆಯನ್ನ ಮತ್ತು ದಿನವೇ ಹೇಳಬೇಕಷ್ಟೇ. ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ. ನಮಸ್ಕಾರ.